ಕಲಬುರಗಿ ನಾಡಿನಲ್ಲೇ ಶ್ರೀ ಶರಣಬಸವೇಶ್ವರ ರಥೋತ್ಸವ ಬಿಟ್ಟರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಭವ್ಯವಾದ ರಥೋತ್ಸವ ಜರುಗಲಿದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಹಾಗಾಗಿ ನಾವು ಪ್ರತಿ ವರ್ಷ ದಾವದ ಹುಣ್ಣಿಮೆ ದಿನದಂದು ಹನುಮಾನ್ ಜಯಂತಿ ಮತ್ತು ಶ್ರೀ ಶಿವಲಿಂಗೇಶ್ವರರ ರಥೋತ್ಸವ ಏಕಕಾಲಕ್ಕೆ ಜರುಗುವಂಥ ವಾಡಿಕೆ. ಪಂಚಾಂಗದ ಪ್ರಕಾರವಾಗಿ ಶ್ರೀಮಠದ ಶ್ರೀಗಳಾದಂಥ ಶ್ರೀ ಗುರುನಾಥ್ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ನಮ್ಮ ಮಠದ ವಾಡಿಕೆಯಂತೆ ಮಿಕ್ಕ ಹುಣ್ಣಿಮೆ ಮಿಕ್ಕ ಅಮಾವಾಸ್ಯೆಯಂತೆ ಮಾಡಿಕೊಂಡು ಬಂದಂಥ ಪದ್ಧತಿ ಇರೋದ್ರಿಂದ ಆ ದಾವದ ಹುಣ್ಣಿಮೆಗಿಂತ ಮುಂಚಿತವಾಗಿ ಒಂದು ದಿನ ಏಪ್ರಿಲ್ 1, 4, 2026 ರಥೋತ್ಸವ ಜರುಗೋದ್ರಿಂದ ಜನರಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ತಮ್ಮಗಳ ಮೂಲಕ ಭಕ್ತಾದಿಗಳಿಗೆ ಒಂದು ವಿಷಯ ಹೋಗಲಿ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದೀವಿ. ನಮ್ಮ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು 16ನೇ ಶತಮಾನದ ಖಾಜಾ ಬಂದಾ ನವಾಜ್ ಅವರ ಮತ್ತು ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಒಂದು ಅವಿನಾಭಾವ ಸಂಬಂಧ ಇರೋದ್ರಿಂದ ಭಾವೈಕ್ಯತೆ ಮೆರೆದಂಥ ಏಕೈಕ ಮಠ ಈ ಭಾಗದಲ್ಲಂದರೆ ಶ್ರೀ ಶಿವಲಿಂಗೇಶ್ವರರ ಮಠ. ಅಂದು 1ನೇ ತಾರೀಕು ಬೆಳಗಿನ ಜಾವ 5:45 ಕಾಲಕ್ಕೆ ಶ್ರೀಮಠದಿಂದ ಪೂಜ್ಯರು ಪಲ್ಲಕ್ಕಿಯಲ್ಲಿ ಆರೂಢರಾಗಿ ಸುಮಾರು 25ರಿಂದ 35 ಪುರಂದರೊಂದಿಗೆ ಭಾಜಿ ಭಜಂತ್ರಿ ವಾದ್ಯದೊಂದಿಗೆ ಉಜ್ಜಾಯಿ ಸ್ಥಾನಕ್ಕೆ ಆಗಮಿಸಿ ಅವತ್ತಿನ ಬೆಳಗಿನ ಜಾವದಲ್ಲಿ ಉಜ್ಜಾಯಿ ಜರುಗುವುದು. ತದಾದ ನಂತರ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ. ನಾವು ಹಿಂದಿನ ಕಾಲದಲ್ಲಿ ಕೂಡ ನಮ್ಮ ಮಠದಿಂದ 8 ಗಂಟೆಗೆ ರಥೋತ್ಸವ ನಾವು ಮಾಡಿರ್ತೀವಿ. ಹೋದ ವರ್ಷದಲ್ಲಿ ಬಹಳಷ್ಟು ಜನಗಳಿದ್ದರಿಂದ ನೂಕುನುಗ್ಗಲವಾಗಿ ರಥೋತ್ಸವ ಹೋಗುವಂಥ ಸಂದರ್ಭದಲ್ಲಿ ಕೆಲವರು ತೇರಿನ ಗಾಲಿಯಲ್ಲಿ ಕೂಡ ಸಿಲುಕಿಕೊಂಡು ಕಾಲು ಕಟ್ಟಾಯಿತು. ನಂತರ 6 ತಿಂಗಳ ನಂತರ ಅವರು ಸಾವನ್ನು ಕೂಡ ಅಪ್ಪಿದ್ದಾರೆ. ಇದನ್ನೆಲ್ಲ ಒಂದು ಸುವ್ಯವಸ್ಥಿತವಾಗಿ ಆಗಬೇಕು ಅನ್ನುವ ಹಿತದೃಷ್ಟಿಯಿಂದ ಗ್ರಾಮದಲ್ಲಿ ಎಲ್ಲ ಮುಖಂಡರನ್ನು ಮತ್ತು ಎಲ್ಲ ಹಿರಿಯರನ್ನು ಕರೆಸಿಕೊಂಡು ನಾವು ಈ ಬಾರಿ 8 ಗಂಟೆ ಬದಲಾಗಿ 6 ಗಂಟೆನೇ ತೇರು ಮಾಡೋಣ ಅಂತೇಳಿ ನಮ್ಮ ಶ್ರೀಮಠದ ಪೂಜ್ಯರು ಆದೇಶದ ಮೇರೆಗೆ ನಾವು 8 ಗಂಟೆ ಬದಲಾಗಿ ಒಂದು ಬೆಳಕಿನ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ 6 ಗಂಟೆನೇ ರಥೋತ್ಸವ ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡು ಈ ಬಾರಿ ಪ್ರಥಮ ಬಾರಿಗೆ 6 ಗಂಟೆ ರಥೋತ್ಸವ ಕೂಡ ಜರುಗಲಿಕ್ಕೆ ಅಪ್ಪಾಜಿಯವರ ಆದೇಶದ ಮೇರೆಗೆ ನಾವು ಮಾಡ್ತೀವಿ. ಮತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 40ರಿಂದ 50 ಸಾವಿರ ಜನಸಂಖ್ಯೆ ಸೇರೋದ್ರಿಂದ ನಮ್ಮ ಗ್ರಾಮದಲ್ಲಿ ಸ್ವಯಂ ಸೇವಕರಾಗಿ ಸುಮಾರು 200 ಜನರು ಕೂಡ ಒಂದು ದೇವಸ್ಥಾನದ ಸೇವಕರಾಗಿ ಕೆಲಸ ಮಾಡೋದ್ರ ಜೊತೆಗೇನೆ ಈಗಾಗಲೇ ನಿನ್ನೆ ಕಮಿಷನರ್ ಅವರ ಆದೇಶದ ಮೇರೆಗೆ ACP ಅವರು ಮತ್ತು CP ಅವರು ಕೂಡ ಮಠಕ್ಕೆ ಆಗಮಿಸಿ ಶಾಂತಿ ಸಭೆಯನ್ನು ಕೂಡ ಮಾಡಿ ಬಹಳ ಸುವ್ಯವಸ್ಥೆಯಾಗಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೇಗೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬ್ಯಾರಿಕೇಡ್ ಕೂಡ ವ್ಯವಸ್ಥೆ ಮಾಡಲಾಗಿದೆ, ಅದೇ ರೀತಿಯಾಗಿ ಈ ಬಾರಿಗೆ ನಮ್ಮ ಮಠದಲ್ಲಿ ಕೂಡ ಸಂಪೂರ್ಣವಾಗಿ ಒಳಗಡೆ ಯಾರು ಮಠಾಧೀಶರು ಮತ್ತು ಸರ್ಕಾರದ ಅನ್ನೋ ಆದೇಶದ ಮೇರೆಗೆ ಪಾಸು ಮತ್ತು ಸೇವಕರಿಗೆ ಮಾತ್ರನೇ ಅವಕಾಶ ಇರುವುದರಿಂದ ಬೇರೆ ಯಾರು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಜನರ ಹಿತದೃಷ್ಟಿಯಿಂದ ಒಂದು ನಮ್ಮ ಶ್ರೀಗಳ ಮಠದಿಂದ ಒಂದು ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಸುಗಮವಾಗಿ ಸಾಗಲಿಕ್ಕೆ ಒಂದೇ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿ ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ದಾವಣ ಹುಣ್ಣಿಮೆಗಿಂತ ಮುಂಚಿತವಾಗಿ ಸಾಮಾನ್ಯವಾಗಿ ದಾವಣ ಹುಣ್ಣಿ ಅಂತ ಜನರಲ್ಲಿ ಇರ್ತದೆ. ನಾವು 1ನೇ ತಾರೀಕು ಅಂತ ಹೇಳಿ ಈಗಾಗಲೇ ಪಾಂಪ್ಲೆಟ್ಸು ಪ್ರಚಾರ ಕೂಡ ಮಾಡಿದ್ದೀವಿ. ಈ ವಿಷಯ ಕೂಡ ತಮ್ಮಗಳ ಮೂಲಕವಾಗಿ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ತಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ಭಾವಿಸಿ ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಲಿಕ್ಕೆ
ವಿಶೇಷ ಬಸ್ ಕೂಡ ಸೌಕರ್ಯ ಕೂಡ ನಾವು ಸೂಪರ್ ಮಾರ್ಕೆಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ನೀರಿನ ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ಮಠದ ಪರವಾಗಿ ಮತ್ತು ಸ್ವಯಂ ಸೇವಕರಾಗಿ ಕೂಡ ತಮ್ಮ ಕೆಲವೊಬ್ಬರು ಸೇವಾ ಮನೋಭಾವವನ್ನು ಕೂಡ ಮಾಡ್ತಾ ಇರೋರಿಗೆ ಮಹಾವೀರ ಜಯಂತಿಯ ಶುಭಾಶಯದೊಂದಿಗೆ ಇಂದು ಕಲಬುರಗಿ ನಾಡಿನ ಸುಕ್ಷೇತ್ರ ಎಂದು ಹೆಸರಾಗಿರುವಂಥ ಸಾವಳಗಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ರಥೋತ್ಸವ ಕಾರ್ಯಕ್ರಮ ಇರುವುದರಿಂದ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಅವರು 16ನೇ ಶತಮಾನದ ಸಮಕಾಲೀನ ಖಾಜಾ ಬಂದಾ ನವಾಜ್ ಅವರ ಒಂದು ಅವಿನಾವರ ಸಂಬಂಧವಿರೋದ್ರಿಂದ ಒಂದು ಭಾವೈಕ್ಯತೆ ಪಾತ್ರವಾಗಿರುವಂತಹ ಸುಕ್ಷೇತ್ರ ಸಾವಳಗಿ ಶಿವಲಿಂಗೇಶ್ವರನ ಹೆಸರಾಗಿರುವಂಥ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಬರುವ ದಾವನ ಹುಣ್ಣಿಮೆಯ ರಥೋತ್ಸವ ಜರುಗುವಂಥ ವಾಡಿಕೆ ಇರೋದ್ರಿಂದ ಮುಕ್ಕು ಹುಣ್ಣಿ ಮಿಕ್ಕು ಉಮಾಸಿ ಅನ್ನೋ ಹಾಗೆಯೇ ನಮ್ಮ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಪೀಠಾಧಿಪತಿಗಳಾದಂಥ ಗುರುನಾಥ್ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ನಾವು 16ನೇ ಶತಮಾನದಿಂದ ಹಿಡಿದುಕೊಂಡು ಬಿಟ್ಟು ಖಾಜಾ ಬಂದಾ ನವಾಜ್ ದೇವಸ್ಥಾನದಿಂದ ನಮ್ಮ ಪೀಠಾಧಿಪತಿಗಳಾದಂಥ ಶ್ರೀಗಳಿಗೆ ಇಲ್ಲಿ ಶೈಲ ಮತ್ತು ಶಮಲ ಅಂತ ಹೇಳಿ ಇವರು ಕೊಟ್ಟಂತ ಉಡುಪುಗಳನ್ನು ಧರಿಸಿ ಹಸಿರನ್ನೇ ಅವತ್ತಿನ ದಿವಸ ಟೋಪಿ ಮತ್ತು ಅವರು ಉಡುವಂತ ವೇಷಧಾರಿಗಳು ಕೂಡ ಈ ಖಾಜಾ ಬಂದಾ ನವಾಜ್ ದೇವಸ್ಥಾನದ ಮಸೀದಿನಿಂದ ನಮ್ಮ ದೇವಸ್ಥಾನಕ್ಕೆ ಕಳಿಸಿಕೊಟ್ಟಿರ್ತಾರೆ. ಅಲ್ಲಿ ಕೂಡ ಅವರು ಯಾರಾದ್ರೂ ಒಬ್ಬರು ಹಾಜರಿರ್ತಾರೆ ಸರ್. ಅದು ಹಿಂದಿನಿಂದ ಕೂಡ ವಾಡಿಕೆ ಬಂದಿದೆ, ಹಿಂದಿ ಕೂಡ ಅದು ಪರಂಪರೆ ಬರ್ತಾರೆ. ಯಾವುದೇ ಅವಘಡ ಕೂಡ ಆಗದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಕಡೆಯಿಂದ ಕೂಡ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡೆಯಿಂದ ಕೂಡ ಅಲ್ಲಿ ತುರ್ತು ವ್ಯವಸ್ಥೆ ಕೂಡ ಆಂಬ್ಯುಲೆನ್ಸ್ ಕೂಡ ಸೇವೆ, ಅದ್ರ ಜೊತೆಗೆ ಟ್ರಾಫಿಕ್ ಕಂಟ್ರೋಲ್ ಆಗಲಿಕ್ಕೆ ಮಠದಿಂದ ಸುಮಾರು 500 ಮೀಟರ್ ಹೊರಗಡೆ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಟ್ರಾಫಿಕ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗಾಗಿ ತಮ್ಮದು ಕೂಡ ಅಳಿವು ಸೇವೆ ಇರಲಿ ಅಂತ ಹೇಳಿ ಮಾತಾಡುತ್ತಾ ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿ ನಮ್ಮ ಸಾವಳಿ ಗ್ರಾಮದ ಶಿವಲಿಂಗೇಶ್ವರರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸುಗಮವಾಗಿ ಸಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕಾರ ಹೇಳಿ ನನ್ನ ಮಾತಿಗೆ ವಿರಾಮ. हाँ जी हाँ जी